ಹಾಲಂತೆ ಅದನ್ನು ಹಿಂಡ ಹೇಳ ಕಂಚಿಗೊಳಿಸುವ ನಿನ್ನ ಹಾಲಿಂಡಿಗಳು ಒಂದು ಚೆರಿಗೆ ಬರುವ ಹಾಲು ಆ ಕಂಚಿಗೊಳಿಸುವ ಹಾಲು ತಂದು ಬೀರದೇವರಿಗೆ ಕುಡಿಸಿದ್ರೆ ಕುಡಿದು ಆನಂದ ಆಗಿದ್ದಲ್ಲದ ದೇವರನ್ನು ಸ್ಮರಣೆ ಮಾಡಿದರು. ನನ್ನಪ್ಪ ನಿನ್ನ ಆಶೀರ್ವಾದ ದೊಡ್ಡದು, ನನ್ನಲ್ಲಿನೇ ಮೀಸಲ ಹಾಲು ನಾನು ಹಿಂದಿನೊಳಗೆ ಅದಾವುದು ನನಗೆ ಬರ್ತಿದ್ದೀನಿ. ಹೀಗೆ ಕೆಲವು ದಿವಸದೊಳಗ ಯಾವಾಗ ಬೀರದೇವರಿಗೆ ತನ್ನ ಹಾಲು ಕುಡಿಸ್ತು ಮೀಸಲ ಹಾಲ, ಅದು ಜೀವ ಹೋಯ್ತು, ಅದಕ್ಕೆ ಸತ್ವ ಹೋಗ್ತದೆ. ಅವಾಗಕಿ ಬಹಳ ಚಿಂತೆ ಮಾಡ್ತಾಳ ಮಾಯವ, ನೀನು ಬರೀ ಸಾದಾ ಕುರಿ ಅಲ್ಲ, ನೀನು ಪರಮ ಕುರಿ, ಪರಮೇಶ್ವರನಿಂದ ಆದೇಶವಾಗಿ ಬಂದಂತ ಕುರಿ, ನೀನು ಪರಮ ಕುರಿ, ನೀ ಎಲ್ಲಿ ಹೋಗೋದು ಬೇಡ, ನನ್ನ ಕುರಿ ದೊಡ್ಡಿಯೊಳಗೆ ನೀ ಇದು ಅಂತೇಳಿ ಆ ಕುರಿಯನ್ನು ಕುರಿ ದೊಡ್ಡಿಯೊಳಗೆ ಮುಚ್ಚಿ ಅದ್ರ ಮೇಲೆ ಬನ್ನಿ ಚಟ್ಟಿ ನಡೆಸಿ ಪೂಜೆ ಮಾಡ್ತಾಳ. ದೀಪಾವಳಿಗೊಮ್ಮೆ ನೀವು ಪೂಜೆ ಮಾಡ್ತಿರಲ್ಲ, ಅದೇ ಕುರಿ. ದೀಪಾವಳಿಗೊಮ್ಮೆ ನೀವು ಕುರಿಗೆ ಸೀರೆ ಏರಿಸ್ತಿರಲ್ಲ, ಅದು ಕಂಚಿಗೊಳಿಸುವುದು. ಇರಲಿ, ಸದ್ಗುರುವಿನ ಲೀಲೆ ಬಹಳ ದೊಡ್ಡದು. ಸಕ್ರೆ ಗೊಂಬೆಯನ್ನ ಕಾಲು ಕಡೆದಿಂದ ಕಳೆದ್ರು ಅಷ್ಟೇ ಸರಿ, ತಲೆ ಕಡೆದಿಂದ ಕಳೆದ್ರು ಅಷ್ಟೇ ಸರಿ. ಇದು ಒಂದು ಸಕ್ರೆ ಗೊಂಬೆ ಇದ್ದಂಗೆ ಈ ಶಿವಸ್ಥಾನದ ಈ ಪುರಾಣದ ವಿಷಯಗಳು, ಈ ಚಾರಿತ್ರ್ಯ. ಇಂಥ ಚರಿತ್ರೆಯನ್ನ ಎಷ್ಟು 100 ವರ್ಷಗಳ ಹಿಂದೆ ಬರೆದಿಟ್ಟಾನೋ ಪುಣ್ಯಾತ್ಮ. ಅವ ಒಂದೇ ಪುರಾಣ ಫಾಲೋ ಮಾಡಿ ಬರೆದಿಲ್ಲ. ಈ ಶಿವಸ್ಥಾನದ್ದು ಈ ಕ್ಷೀರ ಕುಲದ ಬಗ್ಗೆ ಸೂರ್ಯ ಪುರಾಣದೊಳಗೆ ಬರ್ದಾನ, ಬ್ರಹ್ಮಾಂಡ ಪುರಾಣದೊಳಗೆ ಬರ್ದಾನ. ಆ ಪುರಾಣದೊಳಗಿದ್ದಂತ ಶ್ಲೋಕಗಳನ್ನು ಇದರೊಳಗೆ ಕೂಡಿಸಿ ಬರ್ದಾನ. 100 ವರ್ಷಗಳು ಅಚ್ಚಿಗೆ ಬರ್ದಾನ ಅವರು. ಅವನಿಗೆ ನಾವು ಚಪ್ಪಾಳಿಯೊಂದಿಗೆ ಅವ ದೇವಲೋಕದೊಳಗೆ ಇರಬಹುದು. ದೇವಲೋಕದೊಳಗೆ ಕೂತು ಇವತ್ತು ನಾ ಬರೆದಿದ್ದು ಪುರಾಣ ಹಿರೇಬೇವೂರು ಜ್ಞಾನದೊಳಗೆ ನಡೆದೈತೆ ಅಂತ ಅಂದ್ರೆ ನಾಳೆಗೆ ಶುಕ್ರವಾರ, ಶನಿವಾರ, 5 ದಿವಸ ಪುರಾಣ ಯಾಕೆಂದ್ರೆ ಇದು ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಶಬ್ದವೂ ಸಹಿತ ನೀವು ಬಿಡಲಾಗದೆ ಕೇಳಬೇಕಾದಂಥದ್ದು, ನಿಮ್ಮನ್ನು ರಕ್ಷಣೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಸ್ವಾಮಿಯವರು ಕಲಿಸಿದ್ದ ಇಲ್ಲಿ ಎಲ್ಲೋ ಸಿಗಿ ತಾಲೂಕಿನಾಗೇನೋ ಆಗಿದೆ ಅಂತ ಹೇಳ್ಯಾರ. ಇವರು ಪಾಂಡವರು ಕಲಿಸಿದ ದೇವರಿಗೆ ಹೋಗ್ಬೇಕಾಗ್ಯದ. ತೋಟದಾಗ ಅವ್ರ ವಸ್ತಿ ಅದ. 5-6 ಚೀಲ ಮೆಣಸಿನಕಾಯಿ ಆಗ್ತಾವು. ಒಣಗಿ ಹೋಗು ಅವ್ರನ್ನ ಹರಿದು ನಾಳೆ ಸಂತಿಗೆ ಮಾಡಬೇಕಾಗ್ಯದ. ಇವತ್ತು ಅವ್ರ ಪಾಂಡವರು ದೇವರಿಗೆ ಹೋಗ್ಬೇಕಾಗ್ಯದ. ಅವಾಗ ಒಂದು 6 ಮನುಷ್ಯನ ಅಲ್ಲಿ ತೋಟ ಬಿಟ್ಟು ಇವ್ರು ಗಾಡಿ ಹೊಡ್ಕೊಂಡು ಪಾಂಡವರು ದೇವರಿಗೆ ಹೋಗಿದ್ರು. ಕಲಿಸಿದ್ದವನೇ ಬೀರದೇವ್ರನ್ನ ಅವನೇ ಕಲಿಸಿದ್ದ ದೇವರಿಗೆ ಅವ್ರು ಅಲ್ಲಿ ಹೋಗ್ಯಾರ. ಇಲ್ಲಿ ರಾತ್ರಿ ಹೊತ್ತು ತುಡುಗರು ಬಂದಾರ. ತುಡುಗರು ಬಂದು ಆ 5-6 ಚೀಲ ಮೆಣಸಿನಕಾಯಿ ಹರಿದು 6 ಚೀಲಗಳನ್ನು ತುಂಬ್ಯಾರ. ತುಂಬಿ ಇನ್ನು ಅವ್ರು ಹೊಲಿಬೇಕು. ಅವ್ರು ಹೊಲಿಬೇಕನ್ನೋದ್ರೊಳಗೆ ಸೂರ್ಯ ಉದಯ ಆಗುವಂತ ಟೈಮ್ ಬಂದದ. 6 ಮನುಷ್ಯ ಗುಡಿಸಲ್ದಾಗ ನನಗೇನ ಎದ್ರೆ ಹೊಡಿತಾರ. ಅವ್ರು ಮೆಣಸಿನಕಾಯಿ ತುಂಬುದನ್ನು ನೋಡ್ತಾನ. ಎದ್ದು ಅವ್ನು ಹೊಲಿ ಹಾಕಿದ್ರೆ 5-6 ಮಂದಿ ಹತ್ರ ಹೊಡೆದು ಒಗಿತಾರೆ. ಗುಡಿಸಲ ಮೇಲೆ ಮಕ್ಕೊಂಡೇ ಶಿವಗಂಡು ಮಾಡಿದ್ದಾರ. ನೋಡ್ತಿದ್ದ ಮಕ್ಕೊತಿದ್ದ ಶಿವಗಂಡು ಎದ್ದು ಆದ್ರೆ ಹೊಡಿತಾರೆ. ಅವ್ರು ಚೀಲ ತುಂಬ್ಕೊತಿದ್ರು. ಲೌಡಿ ಮನೆಗಳ ಗುಡಿಸಲ್ದಾಗ ಎದ್ದು ಬರ್ಲಿ, ಅವನು ಹುಟ್ಲಿಲ್ಲ ಅನಿಸ್ತೀವಿ. ಜಾಡಿಸಿ ಹೋದ್ರೆ ಒಂದೇ ಗಚ್ಚಿಗೆ ಸತ್ತು ಹೋಗ್ತದ. ಗುಡಿಸಲ್ದಾಗ ಐತಿ ಹುಡುಗ ಅಂತಿದ್ರು. ಹೀಗ ಅವ್ರು ಚೀಲ ತುಂಬ್ತಿದ್ರು. ಒಮ್ಮೆಲೆ ಒಂದು ಕುದುರೆ ಬಂತು. ಆ ಕುದುರೆ ಬೆಳಕು ಬೆಳೆದಿತ್ತು. ಇಡೀ ಹೊಲದ ತೋಟನ ಸುತ್ತ ಹಾಕ್ತಿತ್ತು. ಬೆಳಕು ಸೂರ್ಯನ ಓಸುಮಣಿ ಸೂರ್ಯ ಹೊಟ್ಟಂಗ ಹಾಕಿತ್ತು. ಬೆಳಕು ಬಿದ್ದಂಗ ಹಾಕಿತ್ತು, ಕತ್ತಲು ಬಿದ್ದಂಗ ಹಾಕಿತ್ತು. ಬೆಳಕು ಬಿದ್ದಂಗ ಹಾಕಿತ್ತು, ಕತ್ತಲು ಬಿದ್ದಂಗ ಹಾಕಿತ್ತು. ಹಿಂಗ ಕಣ್ಣು ತಿರುವಿ ನೋಡಿದ್ರು. ಅದು ಅವ್ರು ಹೋಗ್ಲೇ ಇಲ್ಲ. 7 ಚೀಲ ಅಲ್ಲೇ ಬಿಟ್ಟು ಹೋಗ್ಬಿಟ್ರು ಮನೆಗೆ. ಓಡಿ ದೇವರು ಜಾತ್ರೆ ಮುಗಿಸ್ಕೊಂಡು ಹೊಳ್ಳೆ ಗಾಡಿ ಹೊಡ್ಕೊಂಡು ಮನೆಗೆ ಬರ್ತಾರ. ಮನೆಗೆ ಬರೋದ್ರೊಳಗೆ ಚೀಲ ತುಂಬಿ ಕೂತಾವ. ಇದ್ಯಾಕೋ ಯಾವಾಗ ಹರಿದಿ ಅಂದ್ರೆ 6 ವರ್ಷ ಅದು ಹೆಚ್ಚಿನ ದೊಡ್ಡ ಕಥೆ ಆಗೋಯ್ತು ಮಾರಾಯ. ರಾತ್ರಿ ಒಂದು ತುಳುಗರು ಬಂದಿದ್ರು. ಯಾವ ಒಬ್ಬ ಕುದುರೆ ಮೇಲೆ
ಹಾಕದ ಓಡ್ ಹಾದ್ರು ಎಲ್ಲರೂ. ನಾವು ಆಳು ಹಚ್ಚಿ ಮಾಡ್ಬೇಕಾಗಿದ್ದನ್ನ ಪಾಂಡವರು ಕರೆಸಿದ್ದ ಅವ್ರ ಕಡೆಯಿಂದ ಮಾಡಿಸಿಟ್ಟನೋ ಇದು ಪಾಂಡವರು ಬರೆಯುವ ಶಕ್ತಿ. ನಾವು ಆಳು ಹಚ್ಚಿ ಮಾಡೋದೇ ಬೇಕಾಗಿಲ್ಲ. ನಾವು ಅವನ ಮ್ಯಾಲ ವಾದ ಹಾಕಿ ನಾವು ಪಾಂಡವರು ಹಾದ್ರೆ ನಮ್ಮ ಹೊರತಾ ಇದ್ದಾನೆ. ನೀವು ಬೀರದೇವ್ರ ಭಕ್ತಿ ಕೇಳ್ಬೇಕು, ಅವನ ಚರಿತ್ರೆ ಕೇಳ್ಬೇಕಂತ ನೀವು ಇಲ್ಲಿ ಬಂದ್ರೆ ನೀವು ಮನೆಯೊಳಗೆ ಮನೆ ಕಾಯ್ಲಕ್ಕವ ಅಲ್ಲಿ ಕೂತಾನೆ. ಅಲ್ಲಿ